ಫೇಕ್ ಅಕೌಂಟ್ಗಳು ತೆಗೆದ್ರೆ ಆ್ಯಕ್ಚುಲಿ ಅರ್ಧ ಪ್ರಾಬ್ಲಮ್ಗಳು ಸಾಲ್ವ್ ಆಗುತ್ತೆ. ಬಟ್ ಫೇಕ್ ಅಕೌಂಟ್ಗಳನ್ನ ಹೆಂಗೆ ತೆಗೆಯೋದು ಯಾರಿಗೂ ಗೊತ್ತು. ಡೋಂಟ್. ಆ ಕಲಾವಿದರಿಂದ ಆಗಲ್ಲ. ಐ ಥಿಂಕ್ ದ ಮೋಸ್ಟ್ ಕ್ವಶನ್ ಶುಡ್ ಬಿ ಲೀಡರ್ಸ್. ನಮ್ಮನ್ನು ಆಳ್ತಿರೋರನ್ನ ಜಾಸ್ತಿ ಕ್ವಶನ್ ಮಾಡಬೇಕಲ್ಲ ನಾವು. ಅವ್ರನ್ನ ಕ್ವಶನ್ನೇ ಮಾಡ್ತಾ ಇಲ್ಲ. ಐ ಥಿಂಕ್ ನಾವು ಡಿವೈಡ್ ಆಗಿಬಿಟ್ಟಿದ್ದೀವಿ. ಅಂದರೆ ಹೆಂಗೆ ಅಂದರೆ ಇವರು ನಾನು ಇವ್ರ ಕಡೆ, ನಾವು ಇವ್ರ ಕಡೆ ಅಂತ. ದ ಮೋಸ್ಟ್ ಕ್ವಶನ್ ಶುಡ್ ಬಿ ಲೀಡರ್ಸ್. ನಾವು ಜನ ಅವ್ರನ್ನ ಪ್ರಶ್ನೆ ಮಾಡೋದು ನಿಲ್ಲಿಸ್ಬಿಟ್ಟಿದ್ದೀವಿ. ಪಕ್ಷಾತೀತವಾಗಿ ಸಾವಿರಾರು ಕೋಟಿ ಲಕ್ಷಾಂತರ ಕೋಟಿ ಮಾಡ್ಕೊಂಡವರೆಲ್ಲ ಆರಾಮಾಗಿ ಇದ್ದಾರೆ. ನಾವು ಕ್ವಶನ್ ಮಾಡೋದು ನಿಲ್ಸಿದೀವಲ್ವಾ. ನಾನು ಬಿರಿಯಾನಿ ತಿಂದಿದ್ದಕ್ಕಿನ್ನ ಅವ್ರು ಎಷ್ಟೆಷ್ಟು ತಿಂತಾ ಇದ್ದಾರೆ ಅನ್ನೋದು ಕ್ವಶನ್ ಮಾಡಬೇಕಲ್ವ ಜನ. ನಮ್ಗೇನು ಬೇಕು, ನಮ್ಗೇನು ಆಗ್ತಾ ಇದೆ, ಏನು ಆಗ್ತಾ ಇಲ್ಲ, ನಾವು ಓಟಾಗಿ ಕಳಿಸಿದ್ದೀವಿ. ಪಕ್ಷಾತೀತವಾಗಿ ಅವ್ರನ್ನ ಕ್ವಶನ್ ಮಾಡಬೇಕು. ಲೀಡರ್ಸ್ ಜನಕ್ಕೆ ಎದುರ್ಕೋಬೇಕಲ್ವಾ. ನಾವು ಅಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಕೂತ್ಕೊಂಡು ಎಲ್ಲರೂ ನಾವೇ ಸಪೋರ್ಟ್ ಮಾಡ್ಕೊಳಕ್ಕೆ ಶುರು ಮಾಡಿಬಿಟ್ರೆ ಹೆಂಗೆ ಕ್ರೈಮ್ ಮಾಡಿದವರಿಂದ ಅದು ನೋಡಿ. ಅದೊಂದು ಚಿಕ್ಕ ಹುಡುಗನಲ್ಲಿ ನಾವು ಒಂದು ಬೆಳೀತಾ ಈ ಹೈಸ್ಕೂಲು ಕಾಲೇಜಲ್ಲೆಲ್ಲ ನಾವೇ ಎಷ್ಟೊಂದು ಸರಿ ಡಿಸ್ಕಸ್ ಮಾಡ್ಕೋತಾ ಇದ್ವಿ. ಅಂದರೆ ಸ್ಕೂಲಲ್ಲಂತೂ ನಮಗೇನು ಅದ್ರ ಬಗ್ಗೆ ಎಲ್ಲ ಭಾಳ ಇನ್ನೋಸೆಂಟ್ ಅಲ್ವಾ ಮಕ್ಕಳೆಲ್ಲ. ಈ ಕಾಸ್ಟ್ ಮೋಸ್ಟ್ಲಿ ನಾವೆಲ್ಲ ಬೆಳೆದಿರೋ ಟೈಮ್ಗೆ ಇರೋದೇ ಇಲ್ಲ. ಆ ವಿಷಯಗಳೇ ಬರಲ್ಲ ಡಿಸ್ಕಷನ್ಗೆ. ಎಲ್ಲ ಫ್ರೆಂಡ್ಸ್ ಅಲ್ವಾ ನಾವೆಲ್ಲ. ಅದು ಬೇರೆ ಥರ ಆಗ್ಬಿಟ್ಟಿರುತ್ತೆ ನಮ್ಮದು ಸೊಸೈಟಿ ಅಂತೆಲ್ಲ. ನಂಗೆ ಇವಾಗ ಈ ಡಿಸ್ಕಷನ್ಗಳೆಲ್ಲ ನೋಡ್ತಾ ಇದ್ರೆ ಅದು ಎಲ್ಲಿ ಹೋಗಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಕುತ್ಕೊಂಡು ಮಾತಾಡೋದು ಬಹಳ ಈಸಿ. ಇವಾಗೆಲ್ಲ ಹಂಗಿಲ್ಲ ಅಂತ. ಸಿಟಿಲಿ ಕುತ್ಕೊಂಡೇನೋ ಹೇಳೋದು ಭಾಳ ಈಸಿ. ಹಂಗಿಲ್ಲಲ್ಲ ಅದು. ನಿಮಗೊಂದು ಊಟದ ವಿಷಯದಲ್ಲಿ ಎಷ್ಟೊಂದು ಎಕ್ಸ್ಪೋಸ್ ಆಗುತ್ತೆ ಅಂದರೆ